ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 26. ಮುಚ್ಚುಬಾಯಿ. ಇನ್ನೂ ಜಾಸ್ತಿ ಬೊಗಲಿದರೆ ನಾಲಿಗೆ ಕಿತ್ತು ಹಾಕುವೆ. ಮೊದಲು ಹಿತ ಎಲ್ಲಿದಾಳೆ ಅಂತ ಹೇಳು, ಇಲ್ಲಾಂದ್ರೆ ನಿನ್ನ ಕೊಂದು ಬಿಡ್ತೀನಿ ಎಂದವ ಕುತ್ತಿಗೆಗೆ ಕೈ ಹಾಕಲು ಬಂದರಿ ಹಿಂದೆ ಸರಿದ ತಶ್. ನನಗೇನಾದರೂ ಆದರೆ ಅಲ್ಲಿ ಸಹಿತಾ ಮೇಡಂ ಕಥೆಯೂ ಗೋವಿಂದ. ನೀನು ನಮ್ಮ ಮನೆಯಲ್ಲಿ ಇದ್ದಾಗ ಅದೇಗೆ ಇಷ್ಟು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ? ನಾನು ಈಗ ಮಾಡ್ತೀನಲ್ಲ, ಕೋಪ ಬಂದ್ರೂ ಕಾರ್ಯಸಾಧನೆಗಾಗಿ ಕಾದು ಕುಳಿತ ಹಾಗೆ ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇದ್ಯಾ? ಪದೇ ಪದೇ ನನ್ನ ಕೆರಳಿಸಬೇಡ ತಶ್. ನಾನು ಮನುಷ್ಯನೇ ಆಗಿರೋದಿಲ್ಲ. ಈಗಲೂ ನಿನ್ನ ನಾನು ಮನುಷ್ಯ ಅಂತ ಹೇಳ್ತಾ ಇಲ್ಲ. ನೀನೊಬ್ಬ ಮೋಸಗಾರ, ಎಲ್ಲವನ್ನೂ ದೋಚಿಕೊಂಡ ಬಂದ ವಂಚಕ ನೀನು. ನಮ್ಮಿಂದ ನಿನಗೆ ಅನ್ಯಾಯ ಆಗಿದ್ದರೆ ನೇರವಾಗಿ ಬಂದು ತಪ್ಪನ್ನು ಹೇಳಿತ್ತಿದ್ದೆ. ಆದ್ರೆ ನೀನು ನಯವಂಚಕ ನೀನು. ಪರಿಸ್ಥಿತಿಯ ಲಾಭ ಪಡೆದು ನನ್ನ ಕುತ್ತಿಗೆಗೆ 3 ಗಂಟು ಹಾಕಿ ನನ್ನ ಡ್ಯಾಡ್ ಮಾಮ್ನ ಯಾಮಾರಿಸಿ ಆಸ್ತಿ ಲಪಟಾಯಿಸಿ ಓಡಿ ಬಂದ ಹೇಡಿ ನೀನು. ಮಾತು ಹದ್ದು ಮೀರುತ್ತಾ ಇದೆ ತಶ್. ಹೌದು ಕಣೆ, ನಾನು ನಯವಂಚಕ, ಮೋಸಗಾರ, ವಂಚಕ, ಎಲ್ಲವೂ ಹೌದು. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತಾ? ನೀನು ಮತ್ತೆ ನಿನ್ನ ಡ್ಯಾಡ್. ಅದಕ್ಕೆ ನಿಮ್ಮಿಬ್ಬರಿಗೆ ಈ ಶಿಕ್ಷೆ. ನೀನು ನಿನ್ನ ಅಪ್ಪ ಒಂದೊಂದು ರೂಪಾಯಿಗೂ ಅಲೆದಾಡಬೇಕು. ದುಡ್ಡಿದ್ದರೆ ದುನಿಯಾ ಅನ್ನುವ ಈ ಕಾಲದಲ್ಲಿ ದುಡ್ಡು ತುಂಬಿ ನನ್ನ ತಂದೆಯನ್ನು ಬಿಟ್ಟು ಹೋದ್ರಲ್ಲ, ಅದರ ಪರಿಣಾಮ ಇದು. ಕಾಡಿ ಬೇಡಿ ನೀನು ನಿನ್ನಪ್ಪ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕು. ಆಗ್ಲೇ ನಾನು ನಿನ್ನ ಆಸ್ತಿ ಹಿಂತಿರುಗಿಸೋದು. ಆಗ್ಲೇ ನಿಂಗೆ ಮೈಂಡ್ ಡೈವರ್ಟ್ ಆಗೋಕಿ ಹಿತಾ ಎಲ್ಲಿದ್ದಾಳೆ ಅಂತ ಕೇಳ್ದೆ. ಹಿತಾ ಸೇಫ್. ಹಿತಾ ಕೈಯಲ್ಲಿದ್ದ ಬ್ರೈಸ್ಲೇಟ್ನಲ್ಲಿ GSP ಹಾಕಿಸಿದ್ದೆ. ಅದೇ ಈಗ ಕೆಲಸಕ್ಕೆ ಬಂತು. ಈಗ ನಿನ್ನ ಸರದಿ. ನಿನ್ನ ಮಾಮ್ ಡ್ಯಾಡ್ ಸೇಫ್ ಆಗಿ ಇರ್ಬೇಕು ಅಂದ್ರೆ ಕರ್ನಾಟಕಕ್ಕೆ ವಾಪಸ್ ಹೋಗು. ಹಿತಾನ ಹುಡುಕಿರೋ ನಂಗೆ ನಿನ್ನ ಮಾಮ್ ಡ್ಯಾಡ್ನ ಹುಡುಕೋದು ದೊಡ್ಡ ವಿಷಯವೇ ಅಲ್ಲ. ಬಟ್ ಅದರಿಂದ ನನಗೇನಾಗಬೇಕಾದ ಅವಶ್ಯಕತೆ ಇಲ್ಲ. ಬಟ್ ನೀನು ಕರ್ನಾಟಕ ರೀಚ್ ಆಗೋ ತನಕ ನನ್ನ ಕಡೆಯವರು ನಿನ್ನ ಮಾಮ್ ಡ್ಯಾಡ್ನ ಸರ್ಚ್ ಮಾಡ್ತಾನೇ ಇರ್ತಾರೆ. ಸಿಟ್ಟನ್ನು ನುಂಗಿದ ತಶ್. ಹೋಗ್ತೀನಿ, ನಾಳೆ ಬ್ಯಾಂಗ್ಳೂರ್ಗ್ ಹೋಗ್ತೀನಿ. ಮೊದಲು ನನ್ನ ಪ್ರಾಪರ್ಟಿ ಪೇಪರ್ಸ್ನ ಕೊಡು. ನನ್ನ ಡ್ಯಾಡ್ ಇದುವರೆಗೂ ಯಾರ್ ಮುಂದೇನೂ ಹಣದ ಅಹಂಕಾರ ತೋರ್ಸಿದ್ದೇ ಇಲ್ಲ. ನನ್ನ ಜೀವ ಹೋದ್ರೂ ಸರಿ, ನಾನು ನನ್ನ ಡ್ಯಾಡ್ನ ನಿನ್ನ ಕಾಲ್ ಹಿಡಿಯಲು ಬಿಡಲ್ಲ. ಓ, ಆಸ್ತಿ ಬೇಕಾ? ಸರಿ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು. ನಿನಗೆ ಆಸ್ತಿ ಹೆಚ್ಚು ಮುಖ್ಯನಾ, ನಿನ್ನ ಡ್ಯಾಡ್ ಜಾಸ್ತಿ ಮುಖ್ಯನಾ? ತಕ್ಷ್, ನಿನ್ನ ಹುಡುಗಾಟದ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿಲ್ಲ. ಉತ್ತರ ಬೇಕೇ ಬೇಕು ಅಂದರೆ ನನಗೆ ಎರಡೂ ಮುಖ್ಯ. ಒಂದನ್ನೇ ಆಯ್ಕೆ ಮಾಡು ಅಂದರೆ ನನಗೆ ನನ್ನ ಡ್ಯಾಡ್ ಮುಖ್ಯ. ವಾವ್, ವೆರಿ ಗುಡ್. ಈಗ ಸತ್ಯ ಹೇಳ್ತೀನಿ ಕೇಳು. ನಿನ್ನ ಡ್ಯಾಡ್ ಅವಸರದಲ್ಲಿ ಗಾಡಿ ಓಡಿಸಲು ಹೋಗಿ ಎದುರುಗಡೆ ಬರುತ್ತಿದ್ದ ಇನ್ನೊಂದು ಕಾರ್ಗೆ ಹೋಗಿ ಗುದ್ದುತ್ತಾರೆ. ನಿನ್ನ ಡ್ಯಾಡ್ ರಾಂಗ್ ರೂಟ್ನಲ್ಲಿ ಬಂದಿದ್ದಕ್ಕೆ ಆಕ್ಸಿಡೆಂಟ್ ಆಗಿದ್ದು. ಆಮೇಲೆ ನಿನ್ನ ಡ್ಯಾಡ್ ಏನ್ ಮಾಡ್ತಾರೆ ಗೊತ್ತಾ? ಆಸ್ಪತ್ರೆಗೆ ಹೋಗಿ ಸೇರ್ಸಿ ಬಿಲ್ ಕಟ್ಟಿ ಪರಾರಿಯಾಗ್ತಾರೆ. ವಿಷಯ ತಿಳಿದ ಅವರ ಮಗ ಮುಂಬೈನಿಂದ ಬ್ಯಾಂಗ್ಳೂರ್ಗೆ ಹೋಗುವಷ್ಟರಲ್ಲಿ ನಿನ್ನ ಡ್ಯಾಡ್ ದುಡ್ಡು ಸುರಿದು ಹೋಗಿದ್ದರು. ಆಗ ರಿಸೆಪ್ಷನಿಸ್ಟ್ ಬಳಿ ವಿಚಾರಿಸಿದಾಗ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿ ಪೇಷಂಟ್ನ ಅಡ್ಮಿಟ್ ಮಾಡಿ ಫುಲ್ ಫೀಸ್ ತುಂಬಿ ಹೋಗಿದ್ದಾರೆ ಅಂದ್ರು. ನಾನು ಹೋದ 2 ಗಂಟೆಯ ನಂತರ ನಮ್ಮಪ್ಪ ನಮ್ಮನ್ನ ಬಿಟ್ಟು ಹೋದ್ರು. ಆಕ್ಸಿಡೆಂಟ್ ಮಾಡಿದ ನಿಮ್ಮಪ್ಪ ಪುಣ್ಯಾತ್ಮ ನಾನು ಬರೋ ತನಕ ಇದ್ದರೂ ಸಾಕಿತ್ತು. ಆದ್ರೆ ಹೀಡಿಯಾಗಿ ಓಡೋಗ್ಬಿಟ್ರು. ಅವರ ಜೊತೆ ಇನ್ನೊಬ್ಬರಿದ್ದರಂತೆ. ಅವರು ಯಾರು ಗೊತ್ತಾ ಎಂದವ ಅವಳತ್ತವಿ ಬೆರಳು ತೋರಿಸಿದ್ದ. ವಾಟ್ ಎಂದು ಕಿರುಚಿದವಳು ನಾನಾ ಎಂದು ಕೇಳುತ್ತಲೇ, ಎಸ್, ನೀನೇ. ಅದಕ್ಕೆ ನಿನಗೆ ನಿಮ್ಮಪ್ಪನಿಗೆ ಶಿಕ್ಷೆ. ನಿಮ್ಮಿಬ್ಬರಿಗೂ ಹತ್ತಿದ ದುಡ್ಡಿನ ಮದ ಕರಗಿಸದೇ ಇದ್ದರೆ ಹೇಳು. ಈಗ ನೀನು ಆಸ್ತಿ ಬೇಕು ಅಂತ ಕಂಪ್ಲೇಂಟ್ ಮಾಡಿದರೆ ನಾನು ಅಂದು ಮಣ್ಣಲ್ಲಿ ಮಣ್ಣಾದ ಕೇಸ್ ಹೊರತೆಗೆದು ಸಾಕ್ಷಿ ಕೊಡ್ತೀನಿ. ಇದರಲ್ಲಿ ನಿಮ್ಮಪ್ಪನ ಕಾರ್ ನಂಬರ್ ನೋಟ್ ಆಗಿದೆ. ಸಾಕ್ಷಿಯ ಪ್ರಕಾರ ನಿಮ್ಮಪ್ಪ ಒಬ್ಬ ಕೊಲಗಾರ. ನಿಮ್ಮಪ್ಪನ ಜೈಲಿಗೆ ಕಳುಹಿಸಿ ಅಲ್ಲಿ ಕೊಳೆಯುವಂತೆ ಮಾಡಲು ನನ್ನ ಬಳಿ ಇದ್ದ ಸಾಕ್ಷಿಗಳು ಸಾಕು. ತಶ್ಗೆ ಈಗೇನು ಮಾತಾಡಬೇಕು ಏನೂ ತಿಳಿಯಲೇ ಇಲ್ಲ. ನಾಲಿಗೆ ಹೊರಳಿದರೆ ಅಲ್ಲವೇ ಮಾತು ಬರುವುದು. ಭಾರವಾದ ಹೆಜ್ಜೆ ಹಾಕುತ್ತಾ ತನಗೆ ಮೀಸಲಿದ್ದ ಕೋಣೆಗೆ ಹೋಗಿ ತನ್ನ ತಂದೆಯ ಬಗ್ಗೆ ಆಲೋಚಿಸುತ್ತಾ ಕೂತಳು. ಇವನ ಕೋಪವೇನೂ ನಿಮಿಷಕ್ಕೆ ಕರಗುವ ಕೋಪವಲ್ಲ. ಕೋಪಕ್ಕೆ ಕೈಗೆ ಸಿಕ್ಕ ಹೂವಿನ ಪ್ಲಾಸ್ಕ್ ಕೆಳಹಾಕಿದವ, ನಿನ್ನ ಮೇಲೆ ನಾನು ಇತ್ತ ದ್ವೇಷ ಸಾಧಿಸಲೂ ಆಗದೆ ನಿನ್ನ ಪ್ರೀತಿಸಲೂ ಆಗದೆ ಒದ್ದಾಡ್ತಾ ಇದ್ದೀನಿ. ಈ ಒದ್ದಾಟ ನೀನೂ ಅನುಭವಿಸಬೇಕು ಎಂದು ಗೋಡೆಗೆ ಕೈ ಚಚ್ಚಿದಾಗ ಅವನ ಕೈಯೇ ನೋವಾಗಿತ್ತು. ಬಿಸಿಲ ಝಳ ಕಮ್ಮಿಯಾಗುತ್ತಿದ್ದಂತೆ 4 ಜನ ಸುಟ್ಟಲು ಹೊರಟರು. ಕಲ್ಯಾಣಿ ಹೇಳಿದಂತೆ ತಶ್ ಬುಕ್ ಮಾಡಿದ್ದ ಹೋಟೆಲ್ಗೆ ರೂಮ್ ಖಾಲಿ ಮಾಡಿ ಲಗೇಜ್ ಸಹಿತ ತಶ್ ಹೊರಟಿದ್ದಳು. ತಶ್ ಎದುರಲ್ಲಿ ತನ್ನ ಫೋನ್ ಕೊಟ್ಟು
ಒಂದೆರಡು ಫೋಟೋ ತೆಗೆಯಲು ಬೇಡಿಕೆ ಇಟ್ಟಳು ಮಿಥಾಲಿ. ಅವಳ ಮಾತಿಗೆ ನಕಾರ ಸೂಚಿಸದ ತಶ್ ಇಬ್ಬರ ಫೋಟೋ ತೆಗೆದು ಫೋನ್ ಅವಳ ಕೈಗಿಟ್ಟು ತುಸು ದೂರ ಹೋಗಿ ಒಬ್ಬಳೇ ಒಬ್ಬಂಟಿಯಾಗಿ ನಿಂತಳು. ನೋ ಡ್ಯಾಡ್, ಐ ಕಾಂಟ್ ಫೇಸ್ ತಕ್ಷ್ ಹೇಳಿದ ಮಾತನ್ನು ಕೇಳಿದ ಮೇಲೆ ನನಗೆ ಇನ್ನೂ ತಕ್ಷ್ ಮುಂದೆ ನಿಲ್ಲಲು ಭಯ ಆಗ್ತಾ ಇದೆ. ಈಗಷ್ಟೇ ಸುಧಾರಿಸಿಕೊಳ್ಳುತ್ತಿದ್ದ ನಿನಗೆ ಮತ್ತೆ ನೋವು ಕೊಡಲು ಇಷ್ಟ ಇಲ್ಲ ಡ್ಯಾಡ್. ನಾಳೆನೇ ನಾನು ಬೆಂಗ್ಳೂರ್ಗೆ ವಾಪಸ್ ಬರ್ತೀನಿ ಎಂದವಳು ಪೂರ್ಣರಿಗೆ ಫೋನ್ ಹಚ್ಚಿ ಮಾತಾಡಿದಳು. ಮನದಲ್ಲಿ ನಡೆಯುತ್ತಿದ್ದ ಮಂಥನ ಬುದ್ಧಿ ಕೆಲಸ ಮಾಡದಂತೆ ತಡೆದಿತ್ತು. ತಕ್ಷ್ ಮಿಥಾಲಿ ಜೊತೆಯಾಗಿದ್ದರೆ ಹಿತಾ ಜೊತೆ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದ. ಒಬ್ಬಂಟಿ ಎಂದರೆ ತಶ್ ಮಾತ್ರ. ಅವಳಿಗೆ ಆ ಒಬ್ಬಂಟಿತನವೇ ತುಸು ನೆಮ್ಮದಿ ಕೊಟ್ಟದ್ದು.